ದುಡ್ಡೇ ಜೀವನ ಅಲ್ಲ, ಆದರೆ ದುಡ್ಡಿದ್ರೇನೆ ಜೀವನ. ನಮ್ಗಿಂತ ಕಷ್ಟದಲ್ಲಿರೋರ್ನ ನೋಡಿ ಬದುಕಿದ್ರೆ ಸಂಬಳದಲ್ಲಿ ಸ್ವಲ್ಪ ಹಣನಾದ್ರೂ ಉಳಿಯುತ್ತೆ. ನಮ್ಗಿಂತ ಶ್ರೀಮಂತರನ್ನ ನೋಡಿ ಬದುಕ್ತಾ ಹೋದ್ರೆ ಸಂಬಳದ ಜೊತೆ ಮೈ ತುಂಬಾ ಸಾಲ ಕೂಡ ಆಗುತ್ತೆ. ಭಾರ ಇಲ್ದೇನೆ ಇರುವಂತ ನೋಟಿಗಿರುವಂತ ಬೆಲೆ ಭಾವನೆಗಳಿರುವಂತ ಮನುಷ್ಯನ್ಗೆ ಇಲ್ಲ. ನೋಡಿ, ಜನರು ಯಾರು ಮರ್ಯಾದೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ದುಡ್ಡು ಮಾತ್ರ ಮರ್ಯಾದೆ ಅಂತೂ ತುಂಬಾ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಇತ್ತು ಮಾನವೀಯತೆಯಿಂದ ನಾನು ಬದುಕ್ತೀನಿ ಅನ್ನೋವಂಥದ್ದು. ಈಗ ಬರೀ ಮಾನವೀಯತೆ ಇದ್ರೆ ಮಾತ್ರ ಸಾಲದು, ಮಾನವೀಯತೆ ಜೊತೆ ದುಡ್ಡು ಕೂಡ ಇರ್ಬೇಕು. ಎಲ್ಲರನ್ನು ಮೀರ್ಸುತ್ತೆ. ಅದಕ್ಕೋಸ್ಕರ ದುಡ್ಡನ್ನ ದೊಡ್ಡಪ್ಪ ಅಂತ ಕರೆಯುವಂಥದ್ದು. ಎಲ್ಲ ದುಡ್ಡು ಖರ್ಚಾದ ನಂತರ ಉಳಿದ ದುಡ್ಡನ್ನ ಸೇವ್ ಮಾಡೋನಲ್ಲ ಬುದ್ಧಿವಂತ. ಉಳಿಸಿದ ನಂತರ ಮಿಕ್ಕಿದ್ದನ್ನ ಖರ್ಚು ಮಾಡ್ತಾನಲ್ಲ ಅವನು ನಿಜವಾದ ಬುದ್ಧಿವಂತ. ಅಂದ್ರೆ ನಮಗೋಸ್ಕರ ನಾವು ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರನೇ ಆಲ್ಮೋಸ್ಟ್ ದುಡ್ಡನ್ನ ಖರ್ಚು ಮಾಡ್ತೀವಿ. ಮನುಷ್ಯ ಆದವನು ಕಾಫಿ ಟೀಗೆ ಯಾವ ರೀತಿ ಅಡಿಕ್ಟ್ ಆಗಿರ್ತಾನೋ ಅದೇ ರೀತಿ ಮನಿನೂ ಕೂಡ ಸೇವ್ ಮಾಡೋದಕ್ಕೆ ಅಡಿಕ್ಟ್ ಆಗ್ಬೇಕು ನೀವು. ಅವತ್ತೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಂದು ಸ್ಟೆಪ್ ಮೇಲೋಗೋ ಅಂಥದ್ದು. ನಾವ್ ಯಾವಾಗ್ಲೂ ಅಷ್ಟೇ, ನಮ್ಗಿಂತ ಕೆಳಗಡೆ ಇರೋರ್ನ ನೋಡಿ ಖುಷಿ ಪಡ್ಬೇಕಂತೆ, ನಮ್ಗಿಂತ ಮೇಲ್ಗಡೆ ಇರೋರ್ನ ನೋಡಿ ಬುದ್ಧಿವಂತಿಕೆನ ಯೂಸ್ ಮಾಡ್ಬೇಕಂತೆ. ನಾವು ರಿಚ್ಡ್ ಪರ್ಸನ್ ಆಗ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಆದ್ರೆ ನಾವು ಥಿಂಕ್ ಮಾಡ್ಬೇಕಾಗಿರೋದು ರಿಚ್ಡ್ ಪರ್ಸನ್ ತರಾನೇ. ನನಗೆ ಬರ್ತಾರ ಸಂಬಳನೇ ಕಮ್ಮಿ ಅಂತೆದ್ರಲ್ಲಿ ನಾನು ಐಷಾರಾಮಿ ಜೀವನನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಬುದ್ಧಿವಂತ ವ್ಯಕ್ತಿ ಯಾವ ರೀತಿ ಪ್ಲಾನ್ ನ ಮಾಡ್ತಾನೆ, ಯಾವ ರೀತಿ ದುಡ್ಡಿನ ವಿಷಯದಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾನೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ನಾನು ಮಾತಾಡ್ತಾ ಇರೋಂತ ವಿಷಯ ಸ್ಯಾಲ್ರಿ ಬಂದ ತಕ್ಷಣ ಬುದ್ಧಿವಂತ ವ್ಯಕ್ತಿ ಮಾಡುವಂತಹ ಅವನ ಅಭ್ಯಾಸಗಳು ಯಾವುದು, ಅವನು ತಗೊಳ್ಳೋಂತಹ ನಿರ್ಧಾರಗಳೇನು ಅನ್ನೋ ಅಂಥದ್ದನ್ನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಅದನ್ನೇ ಫಾಲೋ ಮಾಡೋದು, ಹಾಗಾಗಿ ನನಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಹೇಳುವಂತಹ ವಿಷಯಗಳನ್ನ ನೀವ್ ಯಾರು ಅದೇ ರೀತಿ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಯಾಕಂದ್ರೆ ಬೇರೆಯವ್ರಿಗೂ ಕೂಡ ನೀವು ಇನ್ಸ್ಪೈರ್ ಆಗ್ತೀರಾ, ಜೊತೆಗೆ ಅವ್ರಿಗೂ ಕೂಡ ನಾನು ಫಾಲೋ ಮಾಡ್ಬೇಕು ಅನ್ನೋವಂಥದ್ದು ಅವ್ರಿಗೂ ಒಂದು ಮೈಂಡ್ ನಲ್ಲಿ ಬರುತ್ತೆ ಅನ್ನೋದು ನನ್ನ ಈ ಮಾತಿನ ಉದ್ದೇಶ ಅಷ್ಟೇನೆ. ನಾನಿವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯೂಸ್ ಆಗ್ಬೇಕು ಅನ್ನೋಂಥ ಉದ್ದೇಶ ಅಷ್ಟೇ. ಯಾಕಂದ್ರೆ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವಳೆ, ಹಾಗಾಗಿ ನನ್ನ ವಿಡಿಯೋ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ, ಜೊತೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಅವನಿಗೆ ಸ್ಯಾಲ್ರಿ ಬಂದ ತಕ್ಷಣ ಅವನು ಮಾಡುವಂತಹ ಹಣಕಾಸಿನ ಪ್ಲಾನ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಒಂದೊಂದಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಬ್ಬ ಬುದ್ಧಿವಂತ ವ್ಯಕ್ತಿ ಅವನು 20,000 ಸಂಬಳ ತಗೊಳ್ತಾನೆ ಅಂತ ಅನ್ಕೊಂಡ್ರು ಕೂಡ ಅವನು ಸಂಬಳ ಬಂದ ತಕ್ಷಣ ಮಾಡುವಂತಹ ಸ್ಮಾರ್ಟ್ ಬಜೆಟಿಂಗ್ ಪ್ಲಾನ್ಗಳು ಯಾವುದು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಅವನು ಸಂಬಳ ಬಂದ ತಕ್ಷಣ ಮಾಡುವಂತಹ ಮೊದಲನೇ ಕೆಲಸ ಯಾವುದಕ್ಕೆ ಎಷ್ಟನ್ನ ಅಮೌಂಟ್ನ ನಾವು ಸ್ಪೆಂಡ್ ಮಾಡಬೇಕು ಅನ್ನೋ ಅಂಥದ್ದನ್ನ ಫಸ್ಟು ಪಟ್ಟಿ ಮಾಡ್ಕೊಳ್ತಾನೆ. ಈಗ ಮೊದಲನೇ ಪ್ಲಾನ್ ಯಾವುದಪ್ಪ ಅಂದರೆ ಹೋಮ್ ಎಕ್ಸ್ಪೆನ್ಸಸ್ಗೆ ಎಷ್ಟು ಅಮೌಂಟ್ ಬೇಕು, ಅಂದರೆ ಹೋಮ್ ಖರ್ಚಿಗೆ ಎಷ್ಟು ಅಮೌಂಟ್ ಬೇಕು ಅನ್ನೋ ಅಂಥದ್ದನ್ನ ಫಸ್ಟ್ ಪಟ್ಟಿ ಮಾಡ್ತಾನೆ. ಅವನು ಹೋಮ್ ಎಕ್ಸ್ಪೆನ್ಸಸ್ಗೆ ಕಮ್ಮಿ ಅಂದ್ರು ಅವನು 8,000ನ ಖರ್ಚು ಮಾಡ್ತಾ ಹೋಗ್ತಾನೆ. ನಾನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ 20,000 ಸಂಬಳ ತಗೊಂಡ್ರೆ ಅವನು ತಕ್ಕನಾಗೆ ಅವನು ಖರ್ಚು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಕೆಲವರು 20,000 ರೆಂಟ್ನಲ್ಲೇ ಇರ್ಬೋದು, ಆದ್ರೆ 20,000 ತಗೊಳ್ಳೋ ಅಂತ ವ್ಯಕ್ತಿ ಅವನ ತಕ್ಕನಾಗೇನೆ ಒಂದು ರೂಮ್ ರೆಂಟ್ನ ಮಾಡ್ಕೊಳ್ಳೋ ಅಂಥದ್ದು. ಈಗ ಫಾರ್ ಎಕ್ಸಾಂಪಲ್ 20,000 ಸಂಬಳ ತಗೊಳ್ಳೋ ವ್ಯಕ್ತಿ ಒಂದು 5,000 ರೂಮ್ ರೆಂಟ್ ಕಟ್ಟೋದು ಹೆಚ್ಚಾಗಿರುತ್ತೆ. ಅವನ ತಕ್ಕನಾಗಿ ಅವನು ಮನೆನ ಮಾಡ್ಕೊಂಡಿರ್ತಾನೆ, ರೂಮ್ ರೆಂಟ್ನ ಕಟ್ತಾ ಇರ್ತಾನೆ. ಸೊ ಗ್ರಾಸರಿ ಬಿಲ್ಲು 2,000 ಅಂತ ಇಟ್ಕೊಂಡ್ರು ಕೂಡ ಇನ್ ಮಿಕ್ಕಿದ್ದು ಗ್ಯಾಸ್ ಬಿಲ್ ಆಗ್ಲಿ ಪವರ್ ಬಿಲ್ ಆಗ್ಲಿ
ಒಂದು 1,000 ರೂಪಾಯಿ ಅಂತಾನೆ ಇಟ್ಕೊಳ್ಳೋದ. ಅವನ ತಕ್ಕನಾಗಿ ಈಗ ಸಂಬಳ ಎಷ್ಟೇ ದುಡಿದ್ರು ಕೂಡ ನೀವು ಸಂಬಳದ ತಕ್ಕನಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ತಾ ಹೋಗ್ತಾ ಇರ್ತೀರಾ. ಕಮ್ಮಿ ಸಂಬಳ ಇರುವಂತರು ಬಜೆಟಿಂಗ್ ಪ್ಲಾನ್ ನ ಕಮ್ಮಿಯಾಗಿ ಹಾಕೊಂಡು ನೀವು ಲೈಫ್ ಲೀಡ್ ಮಾಡ್ತಾ ಇರ್ತೀರಾ. ಜಾಸ್ತಿ ಸಂಬಳ ಇರುವಂತರು ಅದ್ರ ತಕ್ಕನಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ. ಯಾವ್ದೇ ಕಾರಣಕ್ಕೂ ನನ್ಗೆ ರೂಮ್ ರೆಂಟ್ ಎಲ್ಲಿ ಬಂದ್ಬಿಡುತ್ತೆ 5,000 ಅಂತ ಅನ್ಕೊಳ್ಬೇಡಿ. ನೀವು ಇರೋ ಪ್ರದೇಶದಲ್ಲಿ 20,000 ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ ಅದ್ರ ತಕ್ಕನಾಗೆ ಮನೆನ ನೀವು ಮಾಡ್ಕೊಂಡಿರ್ತೀರಾ. ಅದ್ರ ತಕ್ಕನಾಗಿ ಏರಿಯಾದಲ್ಲಿ ಇರ್ತೀರಾ ಅಂತ ಹೇಳೋದಕ್ಕೆ ಬರ್ತಾ ಇದೀನಿ ಅಷ್ಟೇ. ಬುದ್ಧಿವಂತ ವ್ಯಕ್ತಿ ಮಾಡುವಂತ 2ನೇ ಪ್ಲಾನ್ ಯಾವುದು ಗೊತ್ತಾ? 2ನೇ ಪ್ಲಾನ್ ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಅಮೌಂಟ್ ನ ಹಾಕ್ತಾನೆ. ಈ ಎಮರ್ಜೆನ್ಸಿ ಫಂಡ್ಗೆ 1,000 ಅಂತ ಇಟ್ಟರು ಕೂಡ ಒಂದು ತಿಂಗಳಿಗೆ ಅವನು ವರ್ಷದಲ್ಲಿ 12 ತಿಂಗಳು 12,000ನ ವರ್ಷದಲ್ಲಿ ಅವನು ಉಳಿಸ್ತಾ ಹೋಗ್ತಾನೆ. ಇದು ಅಕಸ್ಮಾತ್ ಏನೋ ಕೆಲಸ ಬೈ ಮಿಸ್ಟೇಕ್ ಕೆಲಸ ಬಿಟ್ಟಂತ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಹಾಸ್ಪಿಟಲ್ ಬಿಲ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ಈ ಎಮರ್ಜೆನ್ಸಿ ಫಂಡ್ ನ ನಾವು ಯೂಸ್ ಮಾಡ್ಕೊಳ್ಬಹುದು. ನಂಬರ್ 3 ಯಾವ್ದಪ್ಪ ಅಂದ್ರೆ EMI ಲೋನ್ ಪೇಮೆಂಟ್ ನ ಮಾಡುವಂತದ್ದು. ಯಾವುದೇ ಕಾರಣಕ್ಕೂ ಅವನು ಲೇಟ್ ಫೀಸ್ ನ ಮಾಡೋದಿಲ್ಲ. ಬುದ್ಧಿವಂತ ವ್ಯಕ್ತಿ ಆದಂತವನು. ಯಾಕೆ ಗೊತ್ತಾ? ಲೇಟ್ ಫೀಸ್ ಮಾಡಿದಷ್ಟು ಅವನಿಗೆ ಇಂಟ್ರೆಸ್ಟ್ ಬೀಳುತ್ತೆ. ಜೊತೆಗೆ ಕ್ರೆಡಿಟ್ ಸ್ಕೋರು ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಲೋನ್ ಸಿಗ್ಬೇಕು ಅನ್ನೋಂಥ ಟೈಮ್ ನಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವನು ಲೇಟ್ ಫೀಸ್ ನ ಮಾಡೋದಿಲ್ಲ. ಆದಷ್ಟು ಅವನು ಆಟೋ ಡೆಬಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬುದ್ಧಿವಂತ ವ್ಯಕ್ತಿ ಮಾಡುವಂತ 4ನೇ ಪಾಯಿಂಟ್ ಯಾವುದು ಗೊತ್ತಾ? ಹೆಲ್ತ್ ಇನ್ಶೂರೆನ್ಸ್ಗೆ ಮಸ್ಟ್ ಅಂಡ್ ಶುಡ್ ಆಗಿ ಅವನು ದುಡ್ಡನ್ನ ಪೇ ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಪ್ರತಿ ತಿಂಗಳು ಕಮ್ಮಿ ಅಂದ್ರು 500 ರೂಪಾಯಿ ಪೇ ಮಾಡಿದ್ರು ಕೂಡ 50,000 ವರ್ಷಕ್ಕೆ 50,000 ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀವು ಸೇವಿಂಗ್ ಮಾಡಿ ಇಟ್ಟಿರುವಂತ ದುಡ್ಡೆಲ್ಲ ಏನಾದ್ರೂ ಅಚಾನಕವಾಗಿ ಆದಂತ ಸಂದರ್ಭದಲ್ಲಿ ಆ ದುಡ್ಡೆಲ್ಲ ಅಲ್ಲಿ ಪೋಲಾಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಮನುಷ್ಯನ್ಗೆ. ಅದರಲ್ಲೂ ಫ್ಯಾಮಿಲಿ ಎಲ್ಲರ ಹೆಸರು ಇರೋ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ನೂ ತುಂಬಾ ಒಳ್ಳೇದು. 5ನೇ ಪಾಯಿಂಟ್ ಯಾವ್ದಪ್ಪ ಅಂತ ಅಂದ್ರೆ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಮ್ಯೂಚುವಲ್ ಫಂಡ್ ನಲ್ಲಿ ಕಮ್ಮಿ ಅಂದ್ರೂ ನೀವು 2,000ನ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಒಂದು 10 ವರ್ಷ ಬಿಡ್ತೀನಿ ಅಂದ್ರೂ ಕೂಡ 4 ರಿಂದ 5 ಲಕ್ಷ ರೂಪಾಯಿ ನಿಮ್ಮ ದುಡ್ಡಾಗಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಸೊ ಹಾಗಾಗಿ ಒಂದು ಚಿಕ್ಕ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಕೂಡ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಅದೊಂದು ಸೆಕ್ಯೂರ್ ಆಗಿ ಉಳ್ಕೊಳ್ಳುತ್ತೆ. ನಂಬರ್ 6 ಯಾವ್ದಪ್ಪ ಅಂದ್ರೆ ಮಕ್ಳು ಎಜುಕೇಶನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಪ್ರತಿ ತಿಂಗಳು 1,500ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ಮಕ್ಕಳಿಗೆ ಫೀಸ್ಗೆ ಅದು ಹೆಲ್ಪ್ ಆಗುತ್ತೆ. ವರ್ಷಕ್ಕೊಂದ್ಸಲ ಅದು ಮಕ್ಕಳು ಫೀಸ್ಗೆ ಹೆಲ್ಪ್ ಆಗುತ್ತೆ. ನಂಬರ್ 7 ಯಾವ್ದಪ್ಪ ಅಂದ್ರೆ ಫ್ಯಾಮಿಲಿ ಎಂಜಾಯ್ಮೆಂಟ್ಗೋಸ್ಕರ ಅಮೌಂಟ್ ನ ಖರ್ಚು ಮಾಡುವಂಥದ್ದು. ಮಿನಿ ಪಿಕ್ನಿಕ್ ಹೋಗುವಂತ ಅನ್ನೋ ರೀತಿನೋ, 1 ಡೇ ಪಿಕ್ನಿಕ್ ಹೋಗೋ ರೀತಿನೋ, ಫ್ಯಾಮಿಲಿ ಸಮೇತ ಫಿಲಮ್ಗೆ ಹೋಗುವಂಥದ್ದು, ಇಲ್ಲ ಔಟ್ ಸೈಡ್ ಡಿನ್ನರ್ ಮಾಡುವಂಥದ್ದು. ತಿಂಗ್ಳಿಗೊಂದ್ಸಲ ಈ ರೀತಿ ಫ್ಯಾಮಿಲಿ ಎಂಜಾಯ್ಮೆಂಟ್ಗೋಸ್ಕರ ಅಮೌಂಟ್ ನ ಖರ್ಚು ಮಾಡುವಂಥದ್ದು. ನಂಬರ್ 8 ಯಾವ್ದಪ್ಪ ಅಂದ್ರೆ ಫ್ಯಾಮಿಲಿಗೋಸ್ಕರ ಅಂತಾನೆ ಅಮೌಂಟ್ ನ ಎತ್ತಿಡುವಂಥದ್ದು. ಈಗ ಅಪ್ಪ ಅಮ್ಮ ಇರ್ತಾರೆ ಅಂದ್ರೆ ಅವ್ರ ಖುಷಿಗೋಸ್ಕರ ಏನಾದ್ರೂ ಒಂದು ಗಿಫ್ಟ್ ನ ತಂದ್ಕೊಡುವಂಥದ್ದು, ಇಲ್ಲಾಂದ್ರೆ ಫ್ಯಾಮಿಲಿಗೋಸ್ಕರ ಏನಾದ್ರೂ ಗಿಫ್ಟ್ ನ ತಂದ್ಕೊಡುವಂಥದ್ದು, ಮಕ್ಳಿಗೋಸ್ಕರ ಗಿಫ್ಟ್ ನ ತಂದ್ಕೊಡುವಂಥದ್ದು. ಈ ರೀತಿ ಇದಕ್ಕೂ ಕೂಡ ಅಮೌಂಟ್ ನ ಅವನು ಜೋಡಿಸ್ತಾ ಹೋಗ್ತಾನೆ. ಅಂದ್ರೆ ಇದಕ್ಕೂ ಕೂಡ ಅಮೌಂಟ್ ನ ಸ್ಪೆಂಡ್ ಮಾಡ್ತಾನೆ. 9ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಲರ್ನಿಂಗ್ಗೋಸ್ಕರ ಇದಕ್ಕೂ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಸುಮ್ಮನೆ ಮೊಬೈಲ್ ಯೂಸ್ ಮಾಡೋದು, ಇಂಟರ್ನೆಟ್ ಯೂಸ್ ಮಾಡೋದ್ರ ಬದಲು ಒಂದು ಲೈಬ್ರರಿನಲ್ಲಿ ಒಂದು ಮೆಂಬರ್ಶಿಪ್ ನ ತಗೊಂಡು ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದ್ತಾ ಇದ್ರೆ ನಿಮ್ ನಾಲೆಡ್ಜು ಕೂಡ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂದ್ರೆ ಆನ್ಲೈನ್ ಕೋರ್ಸ್ ಏನಾದ್ರೂ ಕಲಿಬೇಕು ಅಂತ ಇದ್ರೆ ಆನ್ಲೈನ್ ಅಲ್ಲಿ ಕೋರ್ಸ್ ನ ತಗೊಂಡು ಅದರಲ್ಲೂ ಕೂಡ ನೀವು ಯಾವ್ದನ್ನಾದ್ರೂ ಕಲ್ತ್ಕೊಳ್ಬಹುದು. ಈ ರೀತಿ ನಿಮ್ ಸೆಲ್ಫ್ ಕೇರಿಂಗ್, ಸೆಲ್ಫ್ ಲರ್ನಿಂಗ್ ಮಾಡೋದ್ರಿಂದ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಜೊತೆಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ನಂಬರ್ 10 ಯಾವ್ದಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜು. ನಾವು ವಾಹನಗಳನ್ನೇನಾದ್ರೂ ಇಟ್ಕೊಂಡಿದ್ರೆ, ನಮ್ಮ ವೆಹಿಕಲ್ಗಳೇನಾದ್ರೂ ಇದ್ರೆ ಅದಕ್ಕೆ ಪೆಟ್ರೋಲ್ ಇಲ್ಲ ಡೀಸೆಲ್ ನ ತುಂಬಿಸ್ಕೊಳ್ಳೋದಕ್ಕೆ ಅಮೌಂಟ್ ನ ಸ್ಯಾಲ್ರಿ ಬಂದ ತಕ್ಷಣ ಎತ್ತಿಡುವಂಥದ್ದು. ಇಲ್ಲ ಅಂತ ಅಂದ್ರೆ ನಾವೇನಾದ್ರೂ ಬಸ್ಸಲ್ಲಿ ಓಡಾಡ್ತೀವಿ ಅಂತ ಅಂದ್ರೆ ಪಾಸ್ ನ ಮಾಡಿಸ್ಕೊಳ್ಳೋದಾಗಿರ್ಬೋದು. ಇದಕ್ಕೆ ಆದಂತಹ ಅಮೌಂಟ್ ನ ಎತ್ತಿಡುವಂಥದ್ದು ಬುದ್ಧಿವಂತರ ಲಕ್ಷಣ. ಬುದ್ಧಿವಂತ ವ್ಯಕ್ತಿ ಈ ಕೆಲಸ ಮಸ್ಟ್ ಅಂಡ್ ಶುಡ್ ಆಗಿ ಮಾಡ್ತಾನೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇದ್ರೂ ಕೂಡ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ ಆಗಿದ್ರು ಕೂಡ
ನಾವು ತಗೊಳ್ಳೋ ಸಂಬಳ ಕಮ್ಮಿ ಇದ್ರೂ ಕೂಡ ನಾವು ಅದಕ್ಕೆ ಆದಂತಹ ಒಂದು ಮಹತ್ವನ ಕೊಟ್ಟು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ, ಡಿಸಿಪ್ಲಿನ್ ಮೀನ್ಸ್ ಒಂದು ಪ್ಲಾನ್ನ ಹಾಕೊಂಡ್ರೆ, ಒಂದು ಬಜೆಟಿಂಗ್ ಪ್ಲಾನ್ನ ಹಾಕೊಂಡ್ರೆ ನಮ್ಮ ದುಡ್ಡು ಎಲ್ಲೂ ಕೂಡ ಹೋಗೋದಿಲ್ಲ, ಎಲ್ಲೂ ಪೋಲ್ ಕೂಡ ಆಗೋದಿಲ್ಲ. ನಾವು ನೆಕ್ಸ್ಟ್ ತಿಂಗಳು ಸಂಬಳನ ಈ ತಿಂಗಳು ಬಂದ ತಕ್ಷಣ ಸ್ಯಾಲ್ರಿ ಎಲ್ಲ ಖರ್ಚು ಮಾಡ್ಬಿಟ್ರೆ ನೆಕ್ಸ್ಟ್ ತಿಂಗಳು ಸಂಬಳನ ಆಲ್ರೆಡಿ ಎದುರು ನೋಡ್ತಾ ಇರ್ತೀವಿ. ಸಂಬಳ ಬಂದು 3 ದಿನ ಆಗಿರುತ್ತೆ, ₹1 ದುಡ್ಡು ಉಳ್ಕೊಳ್ಳೋದಿಲ್ಲ. ಮಂತ್ ಎಂಡ್ ಅಲ್ಲಿ ನೋಡಿದ್ರೆ ಪರ್ಸ್ ಖಾಲಿ ಆಗಿರುತ್ತೆ. ಅಂತ ಟೈಮ್ನ ನಾವ್ ಏನ್ ಥಿಂಕ್ ಮಾಡ್ತೀವಿ ಗೊತ್ತಾ, ಈ ತಿಂಗಳು ಸಂಬಳ ಬಂದ್ ಕೇವಲ 3 ದಿನ ಆಗಿರುತ್ತೆ, ಆದ್ರೆ ನೆಕ್ಸ್ಟ್ ತಿಂಗಳು ಸಂಬಳ ಯಾವಾಗಪ್ಪ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದೇ ಬುದ್ಧಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುವಂತದ್ದು. ನಾನೀಗ ಏನ್ ಹೇಳಿದಿನೋ, ಬುದ್ಧಿವಂತ ವ್ಯಕ್ತಿ ಸಂಬಳ ಬಂದ ತಕ್ಷಣ ಮಾಡುವಂತಹ ಕೆಲಸಗಳು ಯಾವುದು ಅಂತ ಅದನ್ನೆಲ್ಲ ನೀವು ಕೂಡ ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡ್ರೆ, ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನೀವು ಕೂಡ ಈ 10 ಪಾಯಿಂಟ್ ಯಾವ ರೀತಿ ನಾನು ಹೇಳಿದಿನೋ ಬುದ್ಧಿವಂತ ವ್ಯಕ್ತಿ ಮಾಡುವಂತದ್ದನ್ನ ನೀವು ಕೂಡ ಅದೇ ರೀತಿ ಫಾಲೋ ಮಾಡಿದ್ರೆ ಮುಂದಿನ ತಿಂಗಳು ಸಂಬಳನ ಈ ತಿಂಗಳೇ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಕೆಲವರು ಸಂಬಳ ಬರೋದಕ್ಕಿಂತ ಮುಂಚೆನೆ ಟಾರ್ಗೆಟ್ ಹಾಕಬಿಟ್ಟಿರ್ತಾರೆ. ಸಂಬಳ ಬಂದ್ರೆ ನಾನು ಅದು ಖರ್ಚು ಮಾಡ್ಬೇಕು, ಇದು ಖರ್ಚು ಮಾಡ್ಬೇಕು, ಫಸ್ಟ್ ಟ್ರಿಪ್ ಹೋಗಿ ನೋಡ್ಬೇಕು, ಎಷ್ಟೋ ದಿವಸದ ಕನ್ಸು, ಫಸ್ಟ್ ಏನಾದ್ರೂ ಒಂದು ಒಳ್ಳೆ ಸೀರೆ ತಗೊಡ್ಬೇಕು, ಇಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಒಂದು ಮೂವಿ ತೋರಿಸ್ಕೊಂಡು ಶಾಪಿಂಗ್ ಮಾಡ್ಕೊ ಬಂದ್ಬಿಡ್ಬೇಕು, ಈ ರೀತಿ ಎಲ್ಲ ಸ್ಕೆಚ್ ಹಾಕ್ತಾರೆ. ಸ್ಕೆಚ್ ಹಾಕಿ ಬೇಡ ಅಂತ ಹೇಳ್ತಾ ಇಲ್ಲ, ಅದ್ರದೇ ಒಂದು ಲಿಮಿಟ್ ದಾಟಬಾರ್ದು. ಯಾವುದಕ್ಕೆ ಆದ್ರೂ ಅತಿ ಆದ್ರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಲಿಮಿಟ್ ನ ಕ್ರಾಸ್ ಮಾಡಿ ನೀವೇನಾದ್ರೂ ನಿಮ್ಮ ಬಂದಂತ ಸ್ಯಾಲ್ರಿನ ಖರ್ಚು ಮಾಡಿದ್ದೆ ಆದ್ರೆ ನೆಕ್ಸ್ಟ್ ತಿಂಗಳು ಸಂಬಳ ಅಲ್ಲ, ಅದ್ರ ನೆಕ್ಸ್ಟ್ ತಿಂಗಳು ಸಂಬಳನೂ ಕೂಡ ನೀವು ಈ ತಿಂಗಳೇ ವೇಟ್ ಮಾಡ್ಬೇಕಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಬುದ್ಧಿವಂತ ವ್ಯಕ್ತಿ ಪ್ಲಾನ್ ನ ಮಾಡ್ಕೊಳ್ತೇನೆ ಅಂತ. ನೀವು ಕೂಡ ಅದೇ ರೀತಿ ಪ್ಲಾನ್ ನ ಮಾಡ್ಕೊಂಡು ನೀವು ಬುದ್ಧಿವಂತರಾಗಿ ನಿಮ್ಮ ಸಂಬಳದಲ್ಲಿ ಆದಷ್ಟು ನಿಮ್ಮ ಜೀವನನ ಸಾಗಿಸೋದಕ್ಕೆ ಟ್ರೈ ಮಾಡಿ. ನಿಮ್ಮ ಸಂಬಳ ಏನ್ ಬರುತ್ತೋ ಅದ್ರಲ್ಲೇ ಉಳಿಕೆ, ಅದ್ರಲ್ಲೇ ಗಳಿಕೆ, ಅದ್ರಲ್ಲೇ ಹೂಡಿಕೆ ಅನ್ನೋ ಅಂತದ್ದು ಇರ್ಲಿ. ಅದ್ರ ಮೀರಿ ಯಾವುದೇ ಕಾರಣಕ್ಕೂ ಸಾಲದವರೆಗೆ ಹೋಗೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ನನ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಗೆ ಯಾವ ರೀತಿ ಏನಾದ್ರೂ ವಿಡಿಯೋ ಬೇಕು ಅಂದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಆಗೋ ರೀತಿನೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.